ಯೂಟ್ಯೂಬಲ್ಲೇ ಮೊದಲ ಬಾರಿ ಬೆರಕೆ ಸೊಪ್ಪಿನ ಮಸಾಲೋಡೆ ಮಾಡಲು ಸುಲಭ, ರುಚಿಯಲ್ಲಿ ರಾಜಿ ಇಲ್ಲ. ಸೂಪರ್ ಸ್ಪೆಷಲ್ ಮಸಾಲೋಡೆ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಪ್ರತಿಮಾ ಟಿವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡೋದು ಮರೆಯಬೇಡಿ. ನಾನು ಮೊದಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಒಂದು 4-5 ಚಕೋತ ಸೊಪ್ಪು ತಗೊಂಡಿದ್ದೀನಿ, ಒಂದು 3-4 ನಾನು ಇಲ್ಲಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಈಗ ಒಂದು 1/4 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಇದಕ್ಕೆ ನಾನು ಬೇಳೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಬೇಳೆ ಸೊಪ್ಪು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ಹೇಳಿ. ಅದಕ್ಕೆ ಇನ್ನೊಂದು ಹೆಸರು ಇದೆ, ನನಗೆ ಗೊತ್ತಿಲ್ಲ ಅದು ಏನು ಅಂತೇಳಿ. ಈಗ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ನಾನು 1/4 ಕಟ್ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ನಮಗೆ ಯಾವ ಸೊಪ್ಪು ಸಿಕ್ಕಿಲ್ಲ ಅಂದರೂ ಸಬ್ಬಕ್ಕಿ, ಕೊತ್ತಂಬರಿ ಮತ್ತು ಕರಿಬೇವು, ಪುದೀನ ಸೊಪ್ಪು ಹಾಕಿ ಮಾಡ್ಕೊಳ್ಬೋದು. ನನಗೆ ಸೊಪ್ಪೆಲ್ಲ ಸೊಪ್ಪಿರೋದ್ರಿಂದ ನಾನೆಲ್ಲ ಬೆರಕೆ ಸೊಪ್ಪು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ. ಈ ಮೊದಲೇ ಕಡಲೆಬೇಳೆನ ನಾನು 1 ಗಂಟೆ ನೆನೆಸ್ಬಿಟ್ಟು ನೀರು ಆರಾಕಿಟ್ಟಿದ್ದೆ, ನೀರೆಲ್ಲ ಸೋಸೋಕೆ ಹಾಕಿಟ್ಟಿದ್ದೆ. ಈಗ ಅದು ನೋಡಿ ಈ ಥರ ಒಣ್ಕೊಂಡು ಫುಲ್ಲು ಡ್ರೈ ಆಗಿದೆ. ಇವಾಗ ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಚಕ್ಕೆ, ಒಂದು ಅರ್ಧ ಇಂಚು ಚಕ್ಕೆ ಹಾಕಿದ್ದೀನಿ, ಒಂದು 4 ಹಸಿಮೆಣಸು, ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕಿ. ಕೆಲವು ದಿನಗಳು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಆ ದಿನ ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ಹಾಕೋದು ಚೆನ್ನಾಗಿರುತ್ತೆ. ಇಲ್ಲ ಹಿಂಗೆ ಹಾಕಿ, ನಾನಿವತ್ತು ಹಿಂಗೆ ಹಾಕಿದ್ದೀನಿ. ಇದನ್ನು ಕಡಲೆಬೇಳೆನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು. ಸುಮ್ಮನೆ 1-2 ಪಾಸ್ ಆಫು ಆನ್ ಮಾಡಿ, ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು, ಆಫು ಆನ್ ಮಾಡಿದ್ರೆ ಸಾಕು. ನಾನಿಲ್ಲಿ ಪುದೀನ ಹಾಕಿರೋದು ಸ್ಕಿಪ್ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ತರಿ ಇರಬೇಕು, ಒಂದು ಆಗಿಲ್ದಿರಬೇಕು, ಆ ಥರ ಇರಬೇಕು. ಇವಾಗ ಎಲ್ಲವನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ಮಿಕ್ಸಿ ಮಾಡ್ಕೊಳ್ತೀನಿ. ಅದೇ ಪಾಸೆ 1-2 ನಿಮಿಷ ಸಾಕಾಗುತ್ತೆ. ಬೇಳೆ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ 2 ನಿಮಿಷ ಸಾಕಾಗುತ್ತೆ. ಇವಾಗ ಮಿಕ್ಸಿ ಮಾಡಿರೋದನ್ನೆಲ್ಲ ನಾನು ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಅವಾಗ ತೋರಿಸಿದ್ನಲ್ಲ, ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಕರ್ಬೇವು ಸೊಪ್ಪು ಸಹ ಹಾಕಿ ನಾನು ಕಟ್ ಮಾಡಿದ್ದೀನಿ. ಸೊ ಕರ್ಬೇವು ಸೊಪ್ಪು ಮಿಸ್ ಆಗಿದೆ. ನಾವು ರುಬ್ಬುವಾಗಲೇ ಬೇಕಾದ್ರೆ ಒಂದು ಬ್ಯಾಡಗಿ ಮೆಣಸು ಹಾಕ್ಬೋದು, ಇಲ್ಲ ಅಂದರೆ ಇಲ್ಲಿ ಅರ್ಧ ಚಮಚ ನಾನು ಖಾರ ಪುಡಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸು ಮನೇಲೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ, ಅದು ಸೊಪ್ಪನ್ನು ಸಹ ಕಟ್ ಮಾಡೋಕ್ಕಿಂತ ಮುಂಚೆ ಜರಡಿಲಿ ಹಾಕಿ ಫುಲ್ ನೀರು ಸೋಸ್ಕೊಳ್ಬೇಕು, ಒಂಚೂರು ನೀರಿರಬಾರ್ದು. ಇವಾಗ ಕಡಲೆಬೇಳೆಗೆ ಮತ್ತು ಸೊಪ್ಪನ್ನು ಸಹ ಎಲ್ಲ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ತಟ್ಟಿ ಇದನ್ನು ಎಣ್ಣೆಲಿ ಕರಿಬೇಕು. ಈ ಥರ ತಟ್ತಾ ಇದ್ದೀನಿ. ಎಲ್ಲ ಉಂಡೆಗಳು ಮಾಡಿಟ್ಕೊಂಡ್ರೆ ತಟ್ಟಿ ಪಟ ಮಾಡ್ಬೋದು, ಸುಲಭ ಆಗುತ್ತೆ. 2 ಕೈ ಯೂಸ್ ಮಾಡಬೇಕು. ನಾನು ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ, ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಒಂದು ಕೈಯಲ್ಲಿ ತಟ್ತಾ ಇದ್ದೀನಿ. 2 ಕೈಯಲ್ಲಿ ತಟ್ಟಿ ಎಣ್ಣೆಲಿ ಬಿಡಿಗೆ ಒಂದೊಂದು ಎಣ್ಣೆ, ನಾನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲಿಲ್ಲ. ಒಂದೊಂದೇ ತಿರ್ಸ್ಕೊಳ್ತಾ ಹೋಗ್ತಾ ಇರಬೇಕು ನೋಡಿ, ತಿರ್ಸಿ ಹಾಕಬೇಕು. 2 ಕಡೆ ತಿರ್ಸಿ ಸ್ಲೋ ಫ್ಲೇಮಲ್ಲಿ ಈ ಕಲರ್ ಬರೋವರೆಗೂ ತೆಗೆದ್ರೆ ಆಯಿತು, ಮಸಾಲೆ ವಡೆ ರೆಡಿ ಆಗುತ್ತೆ. ಸುಲಭವಾಗಿ ಮಾಡ್ಬೋದು, ದಿಢೀರಂತ ಮಾಡ್ಬೋದು, ಏನೂ ಇಲ್ಲ ಅಂದರೂ ಮಾಡ್ಬೋದು. ಕಡಲೆಬೇಳೆ ಮಸಾಲೆ ವಡೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ. ಸಾರಿಗೆ, ಸ್ನ್ಯಾಕ್ಸ್ಗೆ, ಬೇಳೆ ರಸಮ್ ಇದ್ದರೆ ಅದಕ್ಕೆ ಮತ್ತು ಸ್ನ್ಯಾಕ್ಸ್ಗೆ ಸೂಪರಾಗುತ್ತೆ. ಸಂಜೆ ಕಾಫಿ ಜೊತೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕಮೆಂಟ್ ಹಾಕೋದು ಮರಿಬೇಡಿ. ಕಮೆಂಟ್ ಹಾಕಿದ್ರೆ ನಾವು ಹೇಗೆ ಮಾಡಿದ್ದೀವಿ, ಹೇಗಿದೆ ಅಂತ ಗೊತ್ತಾಗುತ್ತೆ. ಸರಿ ತಪ್ಪು ಎಲ್ಲ ಹೇಳಿ, ನಮ್ಮ ಮುಂದಿನ ವಿಡಿಯೋಗೆ ಉಪಯೋಗ ಆಗುತ್ತೆ. ಆದ್ದರಿಂದ ನೀವು ಹೇಗಿದೆ ಅಂತ ಹೇಳೋದು ಮಾತ್ರ ಮರಿಬೇಡಿ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ನೋಡ್ತಾ ಇದ್ದೆ, ತಿನ್ನಬೇಕು ಅನ್ಸುತ್ತಲ್ವ ಫ್ರೆಂಡ್ಸ್? ನೋಡಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಬೇಗ ಸೂಪರಾಗಿರುತ್ತೆ. ಈಸಿಯಾಗಿ ಕೂಡ ಮಾಡ್ಬೋದು. ಇದು ಹೇಗೆ ಬಂತು ಅನ್ನೋದು ಸಹ ಕಮೆಂಟ್ ಮಾಡಿ. ನೀವು ಮಾಡಿದ್ದು ಯಾವ ಥರ ಬಂತು, ಇದೇ ಥರ ಬಂತಾ, ಹೇಗೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ನೋಡಿ, ಈ ಥರ ಕಲರ್ ಬರಬೇಕು. ನೋಡ್ತಾ ತಿನ್ನಬೇಕು ಅನ್ಸುತ್ತಲ್ಲ ಫ್ರೆಂಡ್ಸ್? ನೋಡಿ,
ಸೂಪರ್ ಆಗಿದೆ ನೋಡಿ, ಒಳಗಡೆ ಚೆನ್ನಾಗಿ ಬೆಂದ್ಕೊಂಡಿದೆ. ಕಲರ್ ತುಂಬ ಬಿಸಿಗೆ ಹಾಕಿದ್ರೆ ಹೊರಗಡೆಯಿಂದ ಸೀದೋಗಿರುತ್ತೆ, ಒಳಗಡೆಯಿಂದ ಬೆಂದಿರಲ್ಲ. ನಾನು ಇವಾಗ ಇದರಲ್ಲಿ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತೇಳಿ, ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ನೋಡಿ ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈ ಥರ ಕಲರ್ ಬರಬೇಕು, ಹೊರಗಡೆಯಿಂದ ಫುಲ್ ಕ್ರಿಸ್ಪಿ, ಒಳಗಡೆಯಿಂದ ತುಂಬ ಸಾಫ್ಟಾಗಿ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಲೋ ಫ್ಲೇಮಲ್ಲಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ದಕ್ಕೆ ಈ ಥರ ಬಂದಿರೋದು. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಜೈ ಶ್ರೀ ಕೃಷ್ಣ.